ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಸಿಂಪಲ್ಲಾಗಿ ಒಂದು ಕ್ರೋಶಾ ಕುಚ್ಚಿನ ಜೊತೆಗೆ ಬಂದಿದ್ದೀನಿ ನೋಡಿ. 6 ಎಳೆ ದಾರ ತಗೊಂಡು ನಾಟಾಗಿ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಸಿಂಪಲ್ ಕುಚ್ಚು, ಬೇಗನೂ ಹಾಕ್ಬೋದು, ತುಂಬ ಚೆನ್ನಾಗಿದೆ. ಬನ್ನಿ ನೋಡಿಕೊಂಡು ಹಾಕೋಣ. ಫ್ಯಾನ್ಸಿ ಸೀರೆಗೆ ಅಂತೂ ಎಷ್ಟು ಸೂಪರಾಗಿ ಬರುತ್ತೆ ಅಂದರೆ ಅಷ್ಟು ಸೂಪರಾಗಿ ಬರುತ್ತೆ ನೋಡಿ. 2 ಚೈನ್ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ಒಂದು ಡಬಲ್ ಕಂಬ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಡಬಲ್ ಕಂಬ ಮಾಡಿಕೊಂಡು ನೋಡಿ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಒಂದು ಪಿಕೋಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ 2 ಚೈನು ಒಂದು ಕಂಬ ಮಾಡಿದ್ನಲ್ಲ, ಅದ್ರ ಪಕ್ಕ ಹೋಗಿ ಹೋಲಲ್ಲಿ ನೋಡಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಇನ್ನೊಂದು ಚೈನಿನ ಗ್ಯಾಪ್ ಬಿಟ್ಟು ಡಬಲ್ ಕಂಬ ಮಾಡ್ಕೋತೀನಿ. ಹಿಂಗೆ ಒಂದು ಚೈನಿನ ಗ್ಯಾಪ್ ಬಿಡಬೇಕು. ಈ ಥರ ಒಂದು ಚೈನಿನ ಗ್ಯಾಪ್ ಬಿಟ್ಟು ಮತ್ತೆ 3 ಚೈನ್ ಹಾಕ್ಕೊಂಡು ಪಿಕೌಟ್ ಮಾಡ್ಕೋತೀನಿ. ನಾನು ಇದಕ್ಕೆ ಸಿಂಪಲ್ಲು ವಿತೌಟ್ ಕುಚ್ಚು ಇದು ಒಂದು 5 6 ಬೀಡ್ ಹಾಕ್ಕೋಬೋದು, 4 ಹಾಕ್ಬೋದು. ಈಗ ನಾನು ಇದಕ್ಕೆ ಎಷ್ಟು 6 ಸೂಟ್ ಆಗುತ್ತೋ, 4 ಸೂಟ್ ಆಗುತ್ತೋ, 5 ಸೂಟ್ ಆಗುತ್ತೋ ನೋಡ್ಬಿಟ್ಟು ಹಾಕ್ತೀನಿ. ಬೀಡ್ಗಳು ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ ನೋಡಿ. ಹೀಗೆ ಒಂದು ಚೈನನ್ನು ಮನೆ ಬಿಟ್ಟು ಗ್ಯಾಪ್ ಬಿಡಬೇಕು. ಒಂದು ಚೈನ್ ಅಷ್ಟು ನಾವು ಒಂದು ಚೈನ್ ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ ಅಷ್ಟು ಗ್ಯಾಪ್ ಬಿಟ್ಕೋಬೇಕು ನೋಡಿ. ಸ್ನೇಹಿತರೆ 5 ಪಿಕೋಟ್ ಹಾಕಿದ್ದೀನಿ ಇಲ್ಲಿ ನೋಡಿ. 1 2 3 4 5 ಪಿಕೋಟ್ ಹಾಕ್ಕೊಂಡು ಒಂದು ಡಬಲ್ ಕಂಬ ಹಾಕ್ಕೊಂಡು 5 ಬೀಡ್ ಸೇರಿಸ್ಕೊಂಡಿದ್ದೀನಿ ನಾನು ನೋಡಿ. 5 ಬೀಡ್ ಸೇರಿಸ್ಕೊಂಡಿದ್ದೀನಿ. ಇದನ್ನು ಈ ಬೀಡ್ ಏನು ಮಾಡಬೇಕು, ಹಿಂಗೆ ಹಿಡ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಹೋಗಿ ಅಡೀಲಿ ತೊಗೋಬೇಕು. ಅಡೀಲಿ ಹೋಗಿ ದಾರ ತಂದು ನೋಡಿ, ಈ ಥರ ಅಡೀಲಿ ಬಂದು ದಾರ ತಂದು ಈ ಥರ ಹಿಂಗೆ ಹಿಡ್ಕೊಂಡು ಹಿಂಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಇದನ್ನು ನೋಡಿ. ಇದನ್ನು ಹಿಂಗೆ ಹಿಡ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಹಿಡ್ಕೊಂಡು ಇಲ್ಲಿ ನೋಡಿ ಹೀಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಹಿಂಗೆ ನೋಡಿ, ಹಿಂಗೆ ಎಳೆದು 2 ದಾರನೂ ಸೇರಿಸಿ ಹಿಂಗೆ ಟೈಟಾಗಿ ಲಾಕ್ ಮಾಡ್ಕೋಬೇಕು. ಟೈಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ಅದನ್ನು ಹಿಂಗೆ ತಿರುಗಿಸ್ಕೋಬೇಕು. ಹಿಂಗೆ ತಿರುಗಿಸ್ಕೊಂಡು ನೋಡಿ, ಈ ಥರ ಹಿಂಗೆ ಬಂತು ಇದು ನೋಡಿ. 5 ಹಾಕಿರೋದು ಹಿಂಗೆ ಬಂತಲ್ವಾ. ಈಗ ಚೈನ್ ಹಾಕ್ಕೊಳ್ಳೋಣ 3 1 2 3 ನೋಡಿ. ಇಲ್ಲಿ ಫಸ್ಟು ಹೋಲಲ್ಲಿ ಹಿಂಗೆ ತೆಗೆದು ಇದು ಹೋಲ್ ಒಳಗೇ ಸೇರಬೇಕು ದಾರ, ಆ ಕಡೆ ಈ ಕಡೆ ಸೇರಬಾರ್ದು. ಇಲ್ಲಿ ಲಾಕ್ ಮಾಡ್ಕೋಬೇಕು 3 ಚೈನ್ ಹಾಕಿ. ಮತ್ತು 1 2 3 ಮತ್ತೆ ನೋಡಿ 2 ಬೀಡ್ಸ್ ಒಳಗೆ ಇದು ಮಧ್ಯೆನೇ ಬರಬೇಕು ಈ ದಾರ. ನೀವು 2 ಬೀಡ್ಸ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನೋಡಿ 1 2 3 ನೋಡಿ 3 ಬೀಡ್ಸ್ ಒಳಗೆ ಈಗ ತಗೊಂಡು ಹೀಗೆ ಲಾಕ್ ಮಾಡ್ಕೋಬೇಕು. ಹಿಂಗೆ ಸಿಂಗಲ್ ಲಾಕು. ಮತ್ತು ಚೈನ್ ಹಾಕೋತೀನಿ 3. ಮತ್ತು 4th ಬೀಡ್ಸಲ್ಲಿ ಹಿಂಗೇ ಹೋಗಿ ನೋಡಿ ಹೀಗೆ ಲಾಕ್ ಮಾಡ್ಕೋಬೇಕು. ಇನ್ನು ಇದಕ್ಕೆ 5th ಬೇಡ, ಲಾಕ್ ಮಾಡೋದು ಬೇಡ. ಅದಕ್ಕೆ ಹೀಗೇ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟು ನೋಡಿ, ಇಷ್ಟು 2 ಚೈನ್ ಗ್ಯಾಪ್ ಬಿಟ್ಟು ಲಾಕ್ ಮಾಡೋಣ. ಸೂಜಿ ಮೇಲೆ ಒಂದು ಸಲ ದಾರ ತೊಗೋಬೇಕು. ಡಬಲ್ ಕಂಬನೇ ನೋಡಿ, ಡಬಲ್ ಕಂಬ ಮಾಡ್ಕೊಳ್ಳೋದು ಹಿಂಗೆ ಗ್ಯಾಪ್ ಬಿಟ್ಟು ಸ್ವಲ್ಪ ಈ ಥರ 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಇದು ಈ ಥರ ಕೂತ್ಕೊಳ್ಳೋದು. ಇದು ಹಿಂಗೆ ಮಾಡಿ ನಾವು ಇದಕ್ಕೆ ಪಿಕೋಟ್ ಮಾಡೋದು ಬೇಡ. ಮತ್ತು ಇನ್ನೊಂದು ಕಂಬ ಮಾಡ್ತೀವಲ್ಲ ಅದಕ್ಕೆ ಪಿಕೋಟ್ ಮಾಡ್ಕೊಳ್ಳೋಣ. ಇದನ್ನು ಪ್ಲೈನು, ಆ ಕಡೆನೂ ಪ್ಲೈನೇ ಪಿಕೋಟ್ ಮಾಡಿಲ್ಲ, ಈ ಕಡೆನೂ ಪಿಕೋಟ್ ಮಾಡೋದು ಬೇಡ ನೋಡಿ. ಈ ಥರ 1 2 3 ಆದಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಸಿಂಗಲ್ ಲಾಕು ನೋಡಿ. ಪಿಕೋಟು 2 ಕಂಬದ ಮಧ್ಯೆ ಹೋಗಿ ದಾರನ ತಂದು ನೋಡಿ ಈ ಥರ ಬರುತ್ತೆ ಇದು.
ಹಾಕಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. 5 ಬೀಡ್ಸ್ ಹಾಕಿದ್ದೀನಿ, ಈ ಥರ ಹಾಕ್ಕೊಂಬಂದಿದ್ದೀನಿ ನೋಡಿ. ಈಗ ಲಾಸ್ಟ್ಗೆ ಎಂಡ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಲಾಸ್ಟ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಲಾಸ್ಟಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿ ಈಗ ದಾರನ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಕ್ಯೂಟಾಗಿ ಬಂದಿದೆ. 5 ಬೀಡ್ಸ್ ಹಾಕ್ಕೊಂಡು ಮೆರೂನ್ ಕಲರಲ್ಲಿ ಹಾಕಿದ್ದೀನಿ. ಒಳ್ಳೆ ಕಲರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ವಿತೌಟ್ ಕುಚ್ಚು ಮಾಡಿದ್ದೀನಿ ನಾನು, ಇದು ಕುಚ್ಚು ಬೇಡ ನನಗೆ ಅಂತ ಅಂದ್ಬಿಟ್ಟು. ಈ ಥರ ಫ್ಯಾನ್ಸಿ ಸೀರೆಗೆಲ್ಲ ತುಂಬ ಸೂಪರಾಗಿ ಚೆನ್ನಾಗಿ ಹಾಕುತ್ತೆ. ಮೈಸೂರು ಸಿಲ್ಕೆ ಎಲ್ಲ ತುಂಬ ಸೂಪರಾಗಿ ಕಾಣಿಸ್ತದೆ. ಅದಕ್ಕೆ ನಾನು ವಿತೌಟ್ ಕುಚ್ಚು ಮಾಡಿದ್ದೀನಿ, ಇದು ಕುಚ್ಚು ಮಾಡಿಲ್ಲ. ಹೊಸ್ದಾಗಿ ಹಾಕೋರು, ಬಿಸ್ನೆಸ್ಸು ಹೊಸ್ದಾಗಿ ಹಾಕೋಂಥವ್ರು ಹಾಕ್ಬೋದು ಇದನ್ನು. ತುಂಬ ಒಂಚೂರು ಚೈನ್ ಹಾಕೋಕ್ಕೆ ಗೊತ್ತಿದ್ರೆ ಸಾಕು, ಕಂಬ ಮಾಡೋದೇನು ತುಂಬ ಚೆನ್ನಾಗಿ ಈಸಿಯಾಗಿ ಕಂಬ ಮಾಡ್ಕೊಬೋದು. ಬಿಸ್ನೆಸ್ಸು ಸುಧಾ ಹಾಕ್ಬೋದು, ಆ ಥರ ವರ್ಕು ಇದು. ಆ ಥರ ಡಿಸೈನ್ ಇದೆ ನೋಡಿ, ಎಷ್ಟು ಕ್ಯೂಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂಚೂರು ಆ ಕಡೆ ಈ ಕಡೆ ತಿರ್ಗೋದು ಏನು ಇಲ್ಲ ನೋಡಿ, ಏನು ಬೆಂಡಾಗಲ್ಲ, ಎಂಥದಿಲ್ಲ ನೋಡಿ ಎಷ್ಟು ಸ್ಟಿಪ್ಪಾಗಿ ಕೂತಿದೆ ಅಂತ. ಈಗ ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೇನು ಚಾರ್ಜ್ ಬೀಳಲ್ಲ, ಏನಿಲ್ಲ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು. ತಪ್ಪಿರಲಿ ಸರಿ ಇರಲಿ ಏನೇ ಇದ್ರೂ ನನಗೆ ಕಮೆಂಟ್ ಹಾಕಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.